ಹೆಲೋ ಫ್ರೆಂಡ್ಸ್, ಈ ಸ್ಟೋರಿ ಯಾರು ಫಾಲೋ ಮಾಡ್ತಿದ್ರ, ಈ ಪ್ರತಿಯೊಂದು ಸ್ಟೋರಿ ಯಾರು ಕೇಳ್ತಿದ್ರ ಅವರಿಗೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೀವು ಈ ಚಾನಲ್ ನೋಡಬೇಡಿ. ಫಸ್ಟ್ ಆಫ್ ಆಲ್ ನೀವೊಂದು ಸ್ಟೋರಿ ಅರ್ಥ ಮಾಡಿಕೊಳ್ಳಿ ಅಷ್ಟೇ. ಈ ಚಾನಲ್ ಹೇಗಿದೆ ಅಂತ ನೀವು ಅದು ತಲೆಯಿಂದ ತೆಗೆದುಬಿಡಿ. ನಮಗೆ ಬೇಕಾಗಿರೋದು ಒಂದು ಸ್ಟೋರಿ, ಅದು ಅನುಭವ ಮಾತ್ರ ನೀವು ತಿಳ್ಕೊಳ್ಳಿ ಅಷ್ಟೇ. ರಿಯಲ್ ಸ್ಟೋರಿ ಸ್ಟಾರ್ಟ್ ಮಾಡೋಣ. ನೀವು ಡೇಟಿಂಗ್ ಹೋಗಿದ್ದೀರಾ? ಹಾಗಾದರೆ ಅವರ ಮುಂದೆ ಈ ತಪ್ಪುಗಳನ್ನು ಮಾಡಲೇಬೇಡಿ. ಡೇಟಿಂಗ್ ಮಾಡುವ ಮೊದಲು ಪ್ರತಿಯೊಬ್ಬರ ಪುರುಷರು ಕೆಲವು ತಪ್ಪುಗಳನ್ನು ಮಾಡುತ್ತಾರೆ. ನೀವು ಈ ತಪ್ಪನ್ನು ಮಾಡದಿರುವಂತೆ ಕೆಲವು ಸಲಹೆಗಳನ್ನು ನೀಡುತ್ತಿದ್ದೇವೆ. ಒಂದು ಹುಡುಗ ಹುಡುಗಿ ಡೇಟಿಂಗ್ಗೆ ಹೋಗಬೇಕೆಂದರೆ ಮುಂಚಿತವಾಗಿ ಸಾಕಷ್ಟು ತಯಾರಿ ನಡೆಸಿರುತ್ತಾರೆ. ಡೇಟಿಂಗ್ ಹೋಗುವುದೆಂದರೆ ಒಂಥರ ರೊಮ್ಯಾಂಟಿಕ್ ಫೀಲ್. ನಿಮ್ಮ ಪಾಲುದಾರರೊಂದಿಗೆ ಡೇಟಿಂಗ್ಗೆ ಹೋಗುವುದು ಮತ್ತು ಅಲ್ಲಿ ಅವರೊಂದಿಗೆ ಸಂವಹನ ನಡೆಸುವುದು, ಇದು ಅನೇಕ ಜನರಿಗೆ ತುಂಬ ಕಷ್ಟಕರವಾದ ಕೆಲಸವಾಗುತ್ತದೆ. ಡೇಟಿಂಗ್ ಹೋದ ನಂತರ ನೀವು ಕೆಲವು ತಪ್ಪುಗಳನ್ನು ಮಾಡದಿರಿ. ನಿಮ್ಮ ಸಂಗಾತಿ ಅದನ್ನು ಇಷ್ಟಪಡದಿದ್ದರೆ ನಿಮ್ಮನ್ನು ತಿರಸ್ಕರಿಸಬಹುದು. ಯಾರೊಂದಿಗಾದರೂ ಡೇಟಿಂಗ್ ಹೋಗುವ ಮೊದಲು ನೀವು ತಿಳಿದುಕೊಳ್ಳಬೇಕಾದ ಹಲವು ವಿಷಯಗಳಿವೆ. ಅವುಗಳನ್ನು ತಿಳಿಯುವುದು ಬಹಳ ಮುಖ್ಯ. ನೀವು ಡೇಟಿಂಗ್ನಲ್ಲಿ ಉತ್ತಮವಾಗಿ ಕಾಣಬೇಕು. ಈ ಡೇಟಿಂಗ್ಗೆ ನಿಮಗೆ ಬಹಳ ಮುಖ್ಯವಾಗಿದೆ ಎಂದು ಅವಳಿಗೆ ಅನಿಸುವಂತೆ ಮಾಡಿ. ಅದರಿಂದ ನೀವು ತಯಾರಾಗಲು ಸಮಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಡೇಟಿಂಗ್ ಮಾಡುವಾಗ ನಿಮ್ಮ ಸಂಗಾತಿಯ ಮುಂದೆ ನೀವು ನಕಲಿಯಾಗಿ ಕಾಣುವುದಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ನೀವು ನಕಲಿ ಎಂದು ತೋರುತ್ತಿದ್ದರೆ ನಿಮ್ಮ ಸಂಗಾತಿಗೆ ಇದು ಒಮ್ಮೆಗೆ ತಿಳಿಯುತ್ತದೆ. ನೀವು ನೀವಾಗಿಯೇ ಇರಬೇಕು, ಹೊರತು ನಟಿಸಬಾರದು. ಹೂವುಗಳನ್ನು ನೀಡುವುದು ಕೆಟ್ಟದಲ್ಲ. ಮೊದಲು ಡೇಟಿಂಗ್ನಲ್ಲಿ ಹೂವುಗಳನ್ನು ತೆಗೆದುಕೊಳ್ಳುವುದು ಅನೇಕ ಜನರಿಗೆ ಹಳೆಯ ಶೈಲಿಯಾಗಿದೆ. ಹೂವುಗಳನ್ನು ಒಯ್ಯುವುದು ಒಳ್ಳೆಯದಲ್ಲ ಎಂದು ಅವರು ಭಾವಿಸುತ್ತಾರೆ. ಆದರೆ ನಿಮ್ಮ ಮೊದಲ ಡೇಟಿಂಗ್ನಲ್ಲಿ ನೀವು ಹೂವುಗಳನ್ನು ತೆಗೆದುಕೊಂಡರೆ ನಿಮ್ಮ ಸಂಗಾತಿ ಅದನ್ನು ಇಷ್ಟಪಡುತ್ತಾರೆ. ನೀವು ಡೇಟಿಂಗ್ನಲ್ಲಿ ಅವರು ಮೆಚ್ಚಿಸಲು ಬಯಸುತ್ತೀರಿ ಎಂದು ಅವರಿಗೆ ತಿಳಿದಿದೆ. ಹಾಗಾಗಿ ಹೂವುಗಳನ್ನು ನೀಡುವುದು ರೊಮ್ಯಾಂಟಿಕ್ ಎಂದು ನೀವು ಭಾವಿಸಿದರೆ ನೀವು ಈ ಕೆಲಸವನ್ನು ಮಾಡಬಹುದು. ಶಾಂತವಾಗಿರಿ. ಸಂಬಂಧವನ್ನು ನಿಮ್ಮನ್ನು ತೊಂದರೆಗೊಳಿಸಬೇಡಿ. ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ಡೇಟಿಂಗ್ನಲ್ಲಿ ಅನೇಕ ಜನರು ತಮ್ಮ ಸಂಗಾತಿಯನ್ನು ಪ್ರತಿ 10 ನಿಮಿಷಗಳೊಮ್ಮೆ ನೀವು ಸರಿಯಾಗಿದ್ದೀರಿ, ಏನಾದರೂ ತಿನ್ನುತ್ತೀರಾ ಎಂದು ಕೇಳುತ್ತಿರುತ್ತಾರೆ. ಅಂತಹ ಪ್ರಶ್ನೆಗಳನ್ನು ಒಬ್ಬ ವ್ಯಕ್ತಿಯ ತುಂಬ ನರ್ವಸ್ ಆಗಿದ್ದಾಗ ಮಾತ್ರ ಕೇಳುತ್ತಾನೆ. ಡೇಟಿಂಗ್ನಲ್ಲಿ ನೀವು ತುಂಬ ಶಾಂತವಾಗಿರಬೇಕು. ಮೋಜಿನ್ ಡೇಟಿಂಗ್. ನೀವು ಡೇಟಿಂಗಾಗಿ ಸ್ಥಳವನ್ನು ಆರಿಸಿದರೆ ಮುತ್ತು ನೀಡಿ. ಅಲ್ಲಿ ಎಲ್ಲವೂ ರಾಯಲ್ ಆಗಿರುತ್ತದೆ. ಅಲ್ಲಿ ಎಲ್ಲವನ್ನು ನೋಡಿಕೊಳ್ಳಬೇಕು. ಹಾಗಾಗಿ ಈ ದಿನಾಂಕದ ಅಷ್ಟು ಚೆನ್ನಾಗಿರುತ್ತಿರಲಿಲ್ಲ. ನೀವು ಯಾವಾಗಲೂ ಡೇಟಿಂಗಾಗಿ ಉತ್ತಮ ಆಹಾರ, ಮೋಜಿನ ವಾತಾವರಣ ಮತ್ತು ನೀವು ಉತ್ತಮ ಸಮಯವನ್ನು ಹೊಂದಿರುವ ಸ್ಥಳವನ್ನು ಆಯ್ಕೆ ಮಾಡಬೇಕು. ನೀವು ಡೇಟಿಂಗ್ ಪ್ಲ್ಯಾನ್ ಮಾಡುವಾಗ ತುಂಬ ನಿರ್ಬಂಧನೆಗಳು ಭಾವನೆ ಬೇಡ. ನೀವು ಏನೇನು ಯೋಚಿಸುತ್ತೀರೋ ಅದನ್ನು ಮನಸ್ಸು ಬಿಚ್ಚಿ ಯೋಚನೆಗಳನ್ನು ಮಾಡಬೇಕು. ಹಾಗಾಗಿ ಇಬ್ಬರು ಇಷ್ಟವಾಗದಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ನಗು ಹಾಸ್ಯಗಳು. ಡೇಟಿಂಗ್ನಲ್ಲಿ ಮಹಿಳೆಯರು ನಗುವಂತೆ ಮಾಡುವ ಪುರುಷರನ್ನು ಪ್ರೀತಿಸುತ್ತಾರೆ. ನಿಮ್ಮ ಮೊದಲ ಡೇಟಿಂಗ್ನಲ್ಲಿ ಅವಳು ತುಂಬ ನಗುತ್ತಿದ್ದರೆ ನೀವು ಅವಳ ಮನಸ್ಸನ್ನು ಗೆದ್ದಿದ್ದೀರಿ ಎಂದರ್ಥ. ಹಾಸ್ಯದ ಪ್ರಜ್ಞೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಹೆಚ್ಚು ವ್ಯತ್ಯಾಸಗೊಳ್ಳುವ ಸಂಗತಿಯಾಗಿದ್ದರೂ ನೀವು ಮೊದಲು ಅವರನ್ನು ನಗಿಸುವಂತಾಗಿರಬೇಕು. ಫ್ರೆಂಡ್ಸ್, ಒಂದು ಡೇಟಿಂಗ್ ಹೋಗಬೇಕಂದ್ರೆ ಇಷ್ಟೆಲ್ಲ ಇರಬೇಕಾಗುತ್ತೆ. ಅರ್ಥ ಆಯ್ತಾ? ಹೋಗಿದ ಮೇಲೆ ಯಾವ ರಿಲೇಷನ್ಸು ದೂರವಾಗಬಾರದು, ಇನ್ನೂ ಜಾಸ್ತಿ ಬೆಳೆಯಬೇಕು. ಇವೆಲ್ಲ ನಡ್ಕೊಂಡ್ರೆ ಮಾತ್ರ ನಿಮ್ಮ ರಿಲೇಷನ್ ತುಂಬ ಚೆನ್ನಾಗಿ ಇರುತ್ತದೆ. ಡೇಟಿಂಗ್ ಅನ್ನೋದು ಸುಮ್ಮನೆ ಅಲ್ಲ, ಹೇಗೆ ಸಿಕ್ಕಂಗೆ ಮಾಡೋದು ಅಲ್ಲ. ಡೇಟಿಂಗ್ ಅನ್ನೋದು ರಿಲೇಷನ್ ಜಾಸ್ತಿ ಆಗಬೇಕು, ಬಟ್ ದೂರ ಹೋಗಬಾರ್ದು. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.